Peace. 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 Hi guys, myself Mr. Cats and welcome to Mr. Cat Show. ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದನೂ ನಾನು ಮಾಡಿರೋದು ಇದು ಒಂದೇ ಟೈಪ್ ಆಫ್ ವಿಡಿಯೋಸ್. Playing against DC. Is this same Marvel and DC? 2016. ಸೊ ನಾನು ಫಸ್ಟು ಮಿಸ್ಟರ್ ನ್ಯಾಕ್ಸ್ ಅನ್ನೋ ಕ್ಯಾರೆಕ್ಟರ್ನ ನೋಡಿದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಿಸ್ಟರ್ ಕ್ಯಾಟ್ಸ್? ನೋಡಿ, ಇವಾಗ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಬರ್ತಾ ಇದೀವಿ ಬ್ರೋ, ಸಪೋರ್ಟ್ ಮಾಡಿ. RCB ಮ್ಯಾನ್ ಅಂತ ಸ್ಟಾರ್ಟ್ ಮಾಡಿದೆ. ಪೀಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಒನ್ಸ್ ಅಪಾನ್ ಎ ಟೈಮ್ ಮಿಸ್ಟರ್ ನ್ಯಾಕ್ಸ್ ಆಗಿ ನಾನು ಅವರ ಆ್ಯಕ್ಟಿಂಗ್ನ ಮಿಮಿಕ್ ಮಾಡ್ತಾಯಿದ್ದೆ ವಿತ್ ದ ಸೇಮ್ ಗೆಟಪ್. ಸೊ ನನಗಂತೂ ತುಂಬ ಇನ್ಸ್ಪಿರೇಷನ್ ಆದಂಥ ಕ್ಯಾರೆಕ್ಟರ್ ಇದು. ಸೊ ಹೇಗೆ ಸ್ಟಾರ್ಟ್ ಆಯಿತು, ನಾನು ಯಾಕೆ ಮಾಡಿದೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಎಕ್ಸೈಟಿಂಗ್ ಆಗಿದೆ ವಿಡಿಯೋ. ಮತ್ತು ನಾನು RCB ಟೀಮ್ ಒಟ್ಟಿಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ, ಯಾವ ಥರ ಇತ್ತು ಅದು. ಸೊ ನೀವು ಇಷ್ಟೊಂದು ನನ್ನ ಹಳೆಯ ವೀಡಿಯೋಸಿಗೆ ಪ್ರೀತಿ ತೋರಿಸಿದ್ದೀರ, ಉಡುಪಿ ವೀಡಿಯೋಸಿಗೆ ತುಂಬ 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 ಥ್ಯಾಂಕ್ ಯು. ಸೊ ಇವತ್ತಿನ ವೀಡಿಯೋ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ದಿವಸದಿಂದ ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ದ ಮೇನ್ ರೀಸನ್ ಈಸ್, ನಂದು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದನೂ ನಾನು ಮಾಡಿರೋದು ಇದು ಒಂದೇ ಟೈಪ್ ಆಫ್ ವೀಡಿಯೋಸ್. RCB. ಅದರಲ್ಲೂ ಮಿಸ್ಟರ್ ನ್ಯಾಕ್ಸ್. ನಾನು ಅದನ್ನು ಹೇಳಬೇಕಾಗಿಲ್ಲ ನಿಮಗೆ. ಆಲ್ರೆಡಿ ಪ್ರತಿಯೊಬ್ಬ RCB ಫ್ಯಾನಿಗೂ ಮಿಸ್ಟರ್ ನ್ಯಾಕ್ಸ್ ಯಾರು ಅಂತ ಗೊತ್ತಿರುತ್ತೆ. ಸೊ ಆ ಮಿಸ್ಟರ್ ನ್ಯಾಕ್ಸ್ ಕ್ಯಾರೆಕ್ಟರ್ನ ಒನ್ಸ್ ಅಪಾನ್ ಎ ಟೈಮ್ ನಾನು ಮಿಮಿಕ್ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಆ ಸವಿ ನೆನಪುಗಳನ್ನ ಮತ್ತೆ ಮೆಲ್ಕು ಹಾಕೋಕ್ಕೆ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ಮಿಸ್ಟರ್ ನ್ಯಾಕ್ಸ್ ನನಗೆ ಹೇಗೆ ಇನ್ಸ್ಪೈರ್ ಆಯಿತು ಆ ಕ್ಯಾರೆಕ್ಟರು ಅಂದರೆ, 2016. ಸೊ ನಾನು ಫಸ್ಟು ಮಿಸ್ಟರ್ ನ್ಯಾಕ್ಸ್ ಅನ್ನೋ ಕ್ಯಾರೆಕ್ಟರ್ನ ನೋಡಿದ್ದು. ಸೊ 2016 RCB ತುಂಬಾ ಚೆನ್ನಾಗಿ ಆಡ್ತಾಯಿತ್ತು. ಸೊ ಇನ್ಫ್ಯಾಕ್ಟ್ ಫೈನಲ್ ತನಕನೂ ಹೋಗಿತ್ತು. ಸೊ ನಡುವೆ ಎಲ್ಲೋ ಈ ಮಿಸ್ಟರ್ ನ್ಯಾಕ್ಸ್ ಅನ್ನೋ ಕ್ಯಾರೆಕ್ಟರ್ ಬಂದು ಹೋಗ್ತಾಯಿತ್ತು. ಸೊ ನನಗೂ ಸರ್ಪ್ರೈಸಿಂಗ್ ಆಯಿತು, ಯಾರಿರ್ಬೋದು ಹಾಗೆ ಹೇಗೆ ಅಂತ. ಬಟ್ ಒನ್ಸ್ ಐ ಸಾ ದ್ಯಾಟ್ ಇಟ್ ಈಸ್ ದಾನಿಶ್ ಸೇಠ್, ನನಗೆ ಏನು ಮಾತೇ ಬರಲಿಲ್ಲ ಆ್ಯಕ್ಚುಲಿ. ಈ ಕ್ಯಾರೆಕ್ಟರಿಗೂ ಅವ್ರ ಫೇಸಿಗೂ ಅದು ಯಾವ ಥರ ಅವರು ಟ್ರಾನ್ಸ್ಫಾರ್ಮೇಷನ್ ಮಾಡಿದರು, ಇಟ್ಸ್ ರಿಯಲಿ ಅಮೇಝಿಂಗ್. ಸೊ ನನಗೂ ಎಲ್ಲ ಅನ್ನಿಸ್ತು, ಯಾಕೆ ನಾನು ಇದನ್ನು ಮಿಮಿಕ್ ಮಾಡಬಾರ್ದು, ಒಂಥರ ಚೆನ್ನಾಗಿದೆಯಲ್ಲ ಅಂತ. ಸೊ ನನ್ನ ಫ್ರೆಂಡ್ಸ್ ರೂಮಲ್ಲಿದ್ದೆ ನಾನು. ಸೊ ಜಸ್ಟ್ ಒಂದು ಮೊಸ್ಟ್ಯಾಚು, ಒಂದು ವಿಗ್ ಹಾಕ್ಕೊಂಡು, ಒಂದು ಗ್ಲಾಸ್ ಹಾಕ್ಕೊಂಡು ಬಂದೆ ನಾನು, ಹೆಂಗೆ ಕಾಣಿಸ್ತಿದೆ ಅಂತ. ಎಲ್ಲರೂ ನಗಾಡಕ್ಕೆ ಶುರು ಮಾಡಿಬಿಟ್ರು, ಏನಿದು ಸೇಮ್ ಡಿಟ್ಟೋ ಅವನ ಥರನೇ ಕಾಣ್ತಿದ್ದಿಲ್ಲ ನೀನು, ಹಾಗೆ ಹೇಗೆ ಅಂತ. ಸೊ ದೆನ್ ಐ ಥಾಟ್, ಓಕೆ, ಯಾಕೆ ನಾವು ಇದನ್ನು ಒಂದು ಆ್ಯಕ್ಚುಲಿ 2016 ಒಂದು ಸಾಂಗ್ ಮಾಡಿದ್ರು ಅವರು, ಕ್ರಿಸ್ ಗೇಲು, ನಿಖಿಲ್ ಚಿನ್ನಪ್ಪ ಜೊತೆ ಎಲ್ಲ. ಸೊ ಸೇಮ್ ಪ್ಯಾಟ್ರನ್ನ ನಮ್ಮದು ಕಾಲೇಜ್ ಈವೆಂಟ್ ಇತ್ತು. ಸೊ ನಾವು ಫೈನಲ್ ಇಯರಲ್ಲಿದ್ವಿ. ಸೊ ನೋಡೋಣ, ನಾವು ಒಂದು ಟ್ರೈ ಕೊಡೋಣ, ಇದೇ ಥರ ಒಂದು ಮಾಡೋಣ ಅಂತ ನಾವು ಅದನ್ನು ಸ್ಕೂಫ್ ಮಾಡಿದ್ವಿ. Myself Mr. Cats, I came for a little party here and Student Shekhar is there. Student Shekhar, right? Mr. Cat. Of course, from AIT. How are you doing? Very good. Ladies, put your hands up in the air. Boys, wave yourself. Hey, Rascal, what are you doing? Hey. ಸೊ ಇಟ್ ವಾಸ್ ಲೈಕ್ ಮೈಂಡ್ ಬ್ಲೋಯಿಂಗ್. ಜಸ್ಟ್ ಯೂಟ್ಯೂಬಲ್ಲಿ ಹಾಕಿದ್ವಿ ನಾವು, ನೋಡೋಣ ಹೆಂಗಾಗುತ್ತೆ ಅಂತ. ಎವ್ರಿಬಡಿ ಇಸ್ ಬ್ಲೋನ್ ಔಟ್, ಲೈಕ್ ಏನಿದು ಸೇಮ್ ಎಕ್ಸಾಕ್ಟ್ ಅದೇ ಥರ ಮಾಡಿದಿರಲ್ಲ ಹಂಗೆ ಅಂತ. ಸೊ ಅಲ್ಲಿಗೆ 2016 ಐ ಜಸ್ಟ್ ನೋಡೋಣ ಅಂತ ಒಂದು ಟ್ರೈ ಕೊಟ್ಟಿದ್ದು. ಆಮೇಲೆ ಇಟ್ಸ್ ಡನ್. ಒಂದು 3 years ಅದ್ರ ಬಗ್ಗೆ ನಾನೇನು ಮಾಡೋಕ್ಕೋಗಿಲ್ಲ, ವೀಡಿಯೋಸು ಮಾಡಿಲ್ಲ, ಏನೂ ಮಾಡಿಲ್ಲ. 2019 RCB ಅವರು ಒಂದು ಮೈಸೆಲ್ಫ್ ನ್ಯಾಕ್ಸ್ ಕಾಂಟೆಸ್ಟ್ ಅಂತ ಒಂದು ಮಾಡ್ತಾರೆ. ಸೊ ಅದರಲ್ಲಿ ನ್ಯಾಕ್ಸ್ ಥರ ಯಾರ್ಯಾರು ಆ್ಯಕ್ಟ್ ಮಾಡ್ತಾರೆ ಅದನ್ನು ನಾವು ಶೇರ್ ಮಾಡಬೇಕಾಗಿರುತ್ತೆ. ಸೊ ನನಗೆ ಆಪರ್ಚುನಿಟಿ ಸಿಕ್ತು. ನಾನು ಸುಮ್ಮನೆ ಒಂದು ಯೂಟ್ಯೂಬ್ ಲಿಂಕ್ ಇತ್ತಲ್ಲ, ಅದನ್ನು ಶೇರ್ ಮಾಡಿದೆ ಅವ್ರ ಕಾಂಟೆಂಟ್ ಟೀಮ್ ಜೊತೆ. ಸೊ ನಾನು ಸುಮ್ಮನೆ ಶೇರ್ ಮಾಡಿದೆ, ಓಕೆ ಶೇರ್ ಮಾಡೋಣ ಅಂತ. ಸೊ ನೆಕ್ಸ್ಟು ಡೇ ನನಗೆ ಕಾಲ್ ಬಂತು. ಸೊ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್, ಯು ನೀಡ್ ಟು ಕಮ್ ಡೌನ್ ಟು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಫಾರ್ ದ ಶೂಟ್ ಅಂತ. ನನಗೆ ಶಾಕ್, ಏನಿದು ಸುಮ್ಮನೆ ನಾನು
ಮಾಡಿ ಹಾಕಿದ್ದು ಅದು ಅವ್ರು ಅಷ್ಟೊಂದು ನಾನು ಸೆಲೆಕ್ಟ್ ಆಗೋ ಥರ ಆಗ್ಬಿಡುತ್ತೆ ಅಂತ ನನಗೆ ಶಾಕ್ ಆಯಿತು. ಸೊ ನೆಕ್ಸ್ಟ್ ಡೇ ನಾನು ಹೋದೆ ಅಲ್ಲಿ. ಸೊ ಅಲ್ಲಿ ಹೋಗಾದ್ಮೇಲೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಬೆಳಿಗ್ಗೆಯಿಂದ ಸುಮ್ಮನೆ ಲಾಬಿಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ, ನಿಜವಾಗ್ಲೂ ನಾನು ಇಲ್ಲಿ ಬಂದ ಮಾತಾಡಿದ್ನ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಕಲ್ವೀರ್ ಅಂತ ಒಬ್ರು ಇದ್ರು, ಸೊ ದ ಕ್ಯಾಮ್ರಾಮ್ಯಾನ್ ಬಿಹೈಂಡ್ ಆಲ್ ದೀಸ್ ಇನ್ಸೈಡ್ RCB ಇನ್ಸೈಡರ್ ಶೋ. ಸೊ ಅವರು ನನಗೆ ಸಿಕ್ಕಿದ್ರು ಅವತ್ತು. ಸಿಕ್ಬಿಟ್ಟು ದಾನೆ ಸೆಟ್ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು, ಸೊ ವೆಯ್ಟ್ ಮಾಡಿ ಅಂತ ಎಲ್ಲ ಕೂರಿಸಿದ್ರು. ಸೊ ನನಗೆ ಫುಲ್ಲು ಒಂಥರ ಹೆಂಗಾಗ್ತಿದೆ ಅಂದರೆ ಎಲ್ಲ RCB ಪ್ಲೇಯರ್ಸ್ ಎಲ್ಲ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು, ಎಲ್ಲರನ್ನೂ ಮೀಟ್ ಮಾಡ್ಬೋದು, ಇದೇನು ಕನಸ ನಿಜನೋ ಒಂದು ಗೊತ್ತಾಗ್ತಿಲ್ಲ. ಸೊ ಹಂಗಾಯಿತು, ದಾನಿ ಸೆಟ್ ಬಂದರು. ಸೊ ನಮ್ಮದು ಫಸ್ಟ್ ಶೂಟ್ ಇತ್ತು, ಈ ಥರ ಮಾಡಿ ಅಂತೆಲ್ಲ ಹೇಳಿದರು. ಸೊ ಅದನ್ನು ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ, ನೀವು ನೋಡ್ಬೋದು. No, I don't want to interview you, please. Yeah, who are you? Sir, we are the contest winners. Kalvir, I don't recognize them. Who are they? These are the contest winners from myself, Max. Oh, you people won the contest. Sir, where is Virat? Where is Virat? Where is Virat? ಸೊ ಅಷ್ಟಾಯಿತು, ಶೂಟ್ ಮುಗೀತು. ಸೊ ಅವ್ರು ಹೇಳಿದರು, ಇದೇ ಥರ ನಾವು ಸೀರೀಸ್ ಥರ ಮಾಡ್ತಾಯಿದ್ದೀವಿ, ಇದು ಮೈಸೆಲ್ಫ್ ಮ್ಯಾಕ್ಸ್ ಕಾಂಟೆಸ್ಟ್ ಅಂತ. ಸೊ ನೀವು ಹೋಗ್ತಾ ಹೋಗ್ತಾ ಇದೇ ಥರ ನೆಕ್ಸ್ಟ್ ಹೀಗೆ ಬರ್ತಾ ಇರಬೇಕಾಗುತ್ತೆ ಹಂಗೆ ಅಂದರು. ನಾನು ವಾಟ್ ಎನ್ ಆಪರ್ಚುನಿಟಿ, RCB ಟೀಮ್ ಒಟ್ಟಿಗೆ ಅದು ಕಾಂಟೆಂಟ್ ಮಾಡೋದ್ರಿಂದ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಆಮೇಲೆ ಅದು ಹಾಗೆ ಆಯಿತು. ಒಂದು 2-3 ಸತಿ ನಾವು ಹೋದ್ವಿ. ಆಲ್ಮೋಸ್ಟ್ ನಾನು 2019 ಎಲ್ಲ ಪ್ಲೇಯರ್ಸು RCB ಅವ್ರನ್ನ ಮೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಟ್ಸ್ ಡನ್. 2019 ಆಯಿತು. ಸೊ ಮತ್ತೆ ಕೋವಿಡ್ ಬಂತು. ಸೊ ಕೋವಿಡ್ ಬಂದಾದಮೇಲೆ ನನಗೆ ಯಾಕೆ ನಾನು ಸುಮ್ಮನೆ ಈ ಥರ ಒಂದು ಕಾಂಟೆಂಟ್ ಮಾಡಬಾರ್ದು, ಅದೇ ಥರ ಮತ್ತೆ ಕಾಸ್ಟ್ಯೂಮ್ ಹಾಕ್ಕೊಂಡು ಅಂತ ನನಗೊಂದು ಐಡಿಯಾ ಬಂತು. ಸೊ ಮಿಸ್ಟರ್ ನ್ಯಾಕ್ಸ್ ಬದಲು ಮಿಸ್ಟರ್ ಕ್ಯಾಟ್ಸ್ ಅಂತ ಒಂದು ಶುರು ಮಾಡಿದೆ. ಸೊ ನೋಡೋಣ ಇದು ಹೆಂಗಿರುತ್ತೆ ಅಂತ. ಸೊ ಪೀಪಲ್ ಸ್ಟಾರ್ಟ್ ಲವಿಂಗ್ ಇಟ್. ಸೊ ನಾನು ನಿಜ ಹೇಳಬೇಕು ಅಂದರೆ ಆ ವೇಷ ಹಾಕ್ಕೊಂಡಾಗ ನಾನು ಯಾರು, ದಾನಿ ಸೆಟ್ ಯಾರು ಕಂಡಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಈವನ್ ನಾನು ನಿಮಗೆ ಹೇಳಬೇಕು, ಸ್ಟಾರ್ ಸ್ಪೋರ್ಟ್ಸ್ ಅವರೇ ಕನ್ಫ್ಯೂಸ್ ಆಗಿಬಿಟ್ಟಿದ್ರು ಒಂದು ಸತಿ. ಅವರು ದಾನಿ ಸೆಟ್ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ಹಾಕ್ಬಿಟ್ಟಿದ್ರು. ಸೊ ಆ ಲೆವೆಲ್ ತನಕ ಸಿಮಿಲಾರಿಟಿ ಇತ್ತು. ಆಮೇಲೆ ಇನ್ನೂ ಏನು ಕೋಇನ್ಸಿಡೆನ್ಸು ಅಂದರೆ, ದಾನಿ ಸೆಟ್ ಬರ್ಡೇನು July 1st, ನನ್ನ ಬರ್ಡೇನು July 1st. ಸೊ ಹೆಂಗಿದ್ರು ಕೋವಿಡ್ ಮನೇಲೇ ಇರ್ತದನಲ್ಲ, ಸೊ ಮಾಡೋಣ ಸುಮ್ಮನೆ RCBಗೆ, ನನಗೆ RCB ಅಂದರೆ ಕ್ರೇಜ್ ಜಾಸ್ತಿ ಅಲ್ಲ, ಮಾಡೋಣ ಒಂದು ಕಾಂಟೆಂಟ್ ಥರ ಇರಲಿ ಅಂತ. ಸೊ ಮಾಡ್ತಾನಿದ್ದೆ. ನಂದು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ ಇಡೀ ಎಲ್ಲ ವೀಡಿಯೋಸು ಮುಂಚಿಂದು ಆಲ್ಮೋಸ್ಟ್ ಮಿಸ್ಟರ್ ಕ್ಯಾಟ್ಸ್ ಅಂತಲೇ ಇದೆ. ಸೊ ಹಾಗೆ ಸ್ಟಾರ್ಟ್ ಆಯಿತು. ಸೊ ಇನ್ ಬಿಟ್ವೀನ್ 2022 ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಅವರಿಂದ ಕಾಲ್ ಬಂತು ನನಗೆ. ಸೊ ಈ ಥರ ನೀವು ಫ್ಯಾನ್ ಥರ ಒಂದು ವೀಡಿಯೋ ಮಾಡಿಕೊಡ್ಬೇಕು ನಮಗೆ, ಸೊ ನಾವು ಕಾಂಟೆಂಟ್ ಮಾಡ್ತಾಯಿದ್ದೀವಿ ಹಾಗೆ ಅಂತ. ಸೊ ಅದನ್ನು ನಾನೇ ಡ್ಯುಯಲ್ ಆ್ಯಕ್ಟಿಂಗ್ ಮಾಡಿ, ಆ ವಿಡಿಯೋನೂ ನೋಡ್ಬೋದು ನೀವು. ಡ್ಯುಯಲ್ ಆ್ಯಕ್ಟಿಂಗ್ ಮಾಡಿ ನಾನೇ ಆ ವಿಡಿಯೋ ಶೂಟ್ ಮಾಡಿಬಿಟ್ಟು ಸ್ಟಾರ್ ಸ್ಪೋರ್ಟ್ಸ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಅದು ಟೆಲಿಕಾಸ್ಟ್ ಆಯಿತು. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಕಾರ್ತಿಕ್. ಪೀಸ್. ಹಾಯ್ ಗಾಯ್ಸ್, ನನ್ನ ಹೆಸರು ಮಿಸ್ಟರ್ ಕ್ಯಾಟ್ಸ್ ಅಂತ. ಸೊ ಇವರು ನನ್ನ ಜೊತೆಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಗೆ. ಸೊ ಶೀಘ್ರದಲ್ಲೇ ಬರ್ತಾ ಇದೆ, ಎಲ್ಲರೂ ವಾಚ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ನಮಗೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಿಸ್ಟರ್ ಕ್ಯಾಟ್ಸ್? ನೋಡಿ, ಇವಾಗ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಬರ್ತಾ ಇದ್ದೀವಿ ಇಬ್ಬರು, ಸಪೋರ್ಟ್ ಮಾಡಿ. RCBನೂ ಈ ಸತಿ ಕಪ್ಪು ನಿಮಗೆ ಗೊತ್ತು ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಅದೇ ಥರ ಒಂದು 2 years ಮಾಡ್ತಾನೆ ಇದ್ದೆ. ಸೊ ಈವನ್ ದಾನಿ ಸೆಟ್ ನೋಸ್, ಇಫ್ ಹಿ ಈಸ್ ಸೀಯಿಂಗ್ ದಿಸ್ ವಿಡಿಯೋ, ಐ ರಿಯಲಿ ಲವ್ ಯು ಸೋ ಮಚ್. ಸೊ ಇಷ್ಟೊಂದು ಲೈಕ್ RCB ಅವರು ಅವ್ರ ಫ್ಯಾನ್ಸ್ನ ಕರೆದು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನನ್ನ ಲೈಫಲ್ಲಿ ಯಾವತ್ತೂ ನಾನು ಊಹೆನೂ ಮಾಡಿರಲಿಲ್ಲ. ಸೊ ಆ ಥರನೂ ಆಯಿತು. ಸೊ ನೆಕ್ಸ್ಟು ನಾನು ಹೀಗೆ ಮಾಡ್ತಾನೆ ಇದ್ದೆ. ಸೊ ಆಮೇಲೆ ಅನ್ನಿಸ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ, ನಾನು ಯಾಕೆ ಸುಮ್ಮನೆ ಕಾಪಿ ಮಾಡಬೇಕು, ಇಟ್ಸ್ ಫೈನ್, ನಾನು ಫನ್ನಿಂಗ್ ಮಾಡಿದೆ, ಆರಾಮಾಗಿರಲಿ ಅಂತ. ಬಟ್ RCB ಒಂದು ಸಪೋರ್ಟ್ ಮಾಡಬೇಕು ಅಂತ ಯಾವತ್ತೂ ಒಂದಿತ್ತು, ಏನಾದ್ರು ಒಂದು ಲೈಕ್ ಒನ್ ಆಫ್ ದ ಅದರ್ ವೇಯಲ್ಲಿ ನಾನು ಸಪೋರ್ಟ್ ಮಾಡಬೇಕು ಅಂತ. ಸೊ ಅದಕ್ಕೆ ನೆಕ್ಸ್ಟು ಮಿಸ್ಟರ್ ಕ್ಯಾಟ್ಸನ್ನು ಬಿಟ್ಟು RCB ಮ್ಯಾನ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಇಟ್ ಈಸ್ ಲೈಕ್ ಸಮಥಿಂಗ್ ಲೈಕ್ ಸೂಪರ್ ಹೀರೋಸ್ ಥರ, RCBಗೆ ಒಬ್ಬ ಸೂಪರ್ ಹೀರೋ ಥರ. ಸೊ ಆ ಥರ ಕಾಂಟೆಂಟ್ ಮಾಡೋಕ್ಕೆ ಶುರು ಮಾಡಿದೆ.
ಸೊ ಅದು ಸಹ ಟ್ಯಾಗ್ ಲೈನು ಕೊಟ್ಟಿದ್ದೆ, RCB ಮ್ಯಾನ್ ಆಫ್ ವಿನ್ನಿಂಗ್ ಹಾರ್ಟ್ಸ್ ಅಂತ. ತುಂಬ ಸತಿ ನಮಗೆ ಟ್ರೋಲ್ ಮಾಡೋರು, ಇವರು ಮ್ಯಾಚಸ್ ವಿನ್ ಆಗಲ್ಲ ಬರೀ ಹಾರ್ಟ್ಸ್ ವಿನ್ ಆಗ್ತಾರಂತ. ಸೊ ಅದನ್ನೇ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಅದನ್ನೊಂದು ಸ್ಟಾರ್ಟ್ ಮಾಡಿದೆ. ಹಲೋ ಸರ್, ಇಲ್ಲಿ ಕ್ಯಾಮ್ರಾ. RCB ಮ್ಯಾನ್ ಆಫ್ ವಿನ್ನಿಂಗ್ ಹಾರ್ಟ್ಸ್. 2019 RCB ಶೂಟಲ್ಲಿ ಪ್ರತಿಯೊಂದು RCB ಪ್ಲೇಯರ್ನು ಮೀಟ್ ಆಗಿದ್ದೀನಿ. ನೀವು ನೋಡ್ಬೋದು, ನಾನು ಫೋಟೋಸ್ ಹಾಕಿದ್ದೀನಿ. ಸೊ ಚಹಲ್ ಆಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, AB ಡಿ ವಿಲಿಯರ್ಸ್, ಹೆಟ್ಮೈರ್. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ನೂ ಮೀಟ್ ಆಗಿದ್ದೆ ನಾನು. ಸೊ ನನಗೆ ಇವಾಗ ಅನಿಸುತ್ತೆ ಒಬ್ಬ ಪ್ಲೇಯರ್ ಮೀಟ್ ಆಗೋದು ಎಷ್ಟು ಕಷ್ಟ ಅಂತ. ಆ ಟೈಮಲ್ಲಿ ನಾನು ಇಡೀ ಟೀಮ್ ಒಟ್ಟಿಗೆ ಒಂದು ಆಲ್ಮೋಸ್ಟ್ 1 ಮಂತ್ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ನನಗೆ ಐ ಡೋಂಟ್ ನೋ, ಐ ಆಮ್ ವೆರಿ ಮಚ್ ಲಕ್ಕಿ ಅನಿಸುತ್ತೆ ಇವಾಗ. ಯಾಕಂದರೆ ಎಲ್ಲ ಫ್ಯಾನ್ಸ್ ಆಗಿರ್ಬೋದು ಎಲ್ಲರಿಗೂ ಆ ಆಪರ್ಚುನಿಟಿ ಬರೋಲ್ಲ. ಅಥವಾ ನಾನು ಇವತ್ತಿಗೂ ನೋಡಿ ಏನಕ್ಕೆ ಅದನ್ನು ಎಲ್ಲ ಕ್ರೆಡಿಟ್ಸ್ ನಾನು ದಾನಿ ಸೆಟ್ಟಿಗೆ ಕೊಡ್ತೀನಿ. ಯಾಕೆಂದರೆ ಅದೊಂದು ಸೆಲೆಕ್ಷನ್ ಅವ್ರು ನನಗೆ ಮಾಡಿರಲಿಲ್ಲ ಅಂದಿದ್ರೆ, ಸೊ ಐ ವುಡ್ ಹ್ಯಾವ್ ಬೀನ್ ನಾಟ್ ಏಬಲ್ ಟು ಸಿ ಎನಿ ಆಫ್ ದ ಪ್ಲೇಯರ್ಸ್. ಸೊ ಅದಕ್ಕೋಸ್ಕರ ನನಗೆ ದಾನಿ ಸೆಟ್, ಐ ರಿಯಲಿ ಲವ್ ಯು. ಇನ್ನೂ ಒಂದೊಂದು ಆಸೆ ಏನಪ್ಪ ಅಂದರೆ RCB ಇನ್ಸೈಡರ್ ಶೋ ಅಲ್ಲಿ ಮಿಸ್ಟರ್ ನ್ಯಾಕ್ಸ್, ಮಿಸ್ಟರ್ ಕ್ಯಾಟ್ಸ್, ಸೊ ಆ ಥರ ಒಂದು ಗೆಟಪ್ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು ಎಪಿಸೋಡ್ ಆದರೂ ನಾನು ಮಾಡಬೇಕಂತ ತುಂಬ ಆಸೆ ಇದೆ. ಸೊ ಇದನ್ನು ನೆರವೇರಿಸೋದಕ್ಕೆ ನಾನು RCB ಮ್ಯಾನೇಜ್ಮೆಂಟಿಗೂ ಕೇಳ್ಕೊತೀನಿ, ಹಾಗೂ ನೀವು ಫ್ಯಾನ್ಸ್, ಸೊ ನೀವೇ ಇದನ್ನು ದಾನಿ ಸೆಟ್ವರೆಗೆ ತಲುಪಿಸ್ಬೇಕು. RCB ಮ್ಯಾನೇಜ್ಮೆಂಟ್ ಸೊ ಆದಷ್ಟು ಇದನ್ನು ಶೇರ್ ಮಾಡಿ, ನೋಡೋಣ ಎಲ್ಲಿ ತನಕ ಹೋಗುತ್ತೆ ಈ ವಿಡಿಯೋ ಅಂತ. ಅದೊಂದು ಆಸೆ ತುಂಬ ಇದೆ ನನಗೆ ಮುಂಚೆನೂ. ಫೈನಲಿ ಆಲ್ಮೋಸ್ಟ್ ಸೀಸನ್ ಎಂಡ್ ಆಗ್ತಾ ಬರ್ತಾಯಿತ್ತು. ನಾನು ನನ್ನ ಐಡಿಯಲ್ ವಿರಾಟ್ ಕೊಹ್ಲಿನ ಮೀಟ್ ಮಾಡಿದೆ. ನನಗೆ ಇವಾಗಲೂ ಮೈ ಜುಮ್ ಅಂತಿದೆ ನನಗೆ ಆ್ಯಕ್ಚುಲಿ.